ಶುರು ಮಾಡ್ಕೊಳ್ಳೋಣ. ನಾರಾಯಣಂ ಅಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮರ್ಪಿತಮಖಿಲೈಷು ವಾಕ್ಯೈಃ ಅಸ್ಯೋದ್ಭವಾದಿರಮಶೇಷ ವಿಶೇಷತೋಪಿ ವಂದಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ನಾವು ದ್ವಿತೀಯಾಧ್ಯಾಯದಲ್ಲಿ ಅಂತರ್ಯಾಮಿ ಅಧಿಕರಣದ ಕೊನೆಯಲ್ಲಿ ಅದೃಶ್ಯತ್ವಾಧಿಕರಣದ ಕೊನೆಯಲ್ಲಿದ್ವಿ, ಹೌದಲ್ಲ? ಹೌದು ಆಚಾರ್ಯ, 22ರಲ್ಲಿ ಇದ್ವೆ. ಓಂ ವಿಶೇಷಣ ಭೇದವ್ಯ ವ್ಯಪದೇಶಾಭ್ಯಂ ಚ ನೇವಚಾರಂ ಓಂ ಅಲ್ಲಿದ್ದು. ಈ ಸೂತ್ರ ಆಗಿದೆ ಅಂತ ಅನ್ಸುತ್ತೆ. ಈ ಸೂತ್ರದಲ್ಲಿ ಒಂದು ಭಾಷ್ಯ ಶುರು ಮಾಡಿದ್ರಿ, ಎಸ್ ಸರ್ವಜ್ಞಂ ಸರ್ವ ವಿದ್ಯಾಸ ಜ್ಞಾನಮಯಂ ತಪೈತಿ, ಅದಾಗಿತ್ತು. ಎರಡನೇ ಭಾಷ್ಯ ನೆಕ್ಸ್ಟ್ ಭಾಷೆ ಶುರು ಆಗಬೇಕು. ಅಕ್ಷರಂ ಇನ್ನೊಂದು ಆಗ್ಬೇಕು. ಸರಿ, ಇಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳನ್ನೇ ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ. ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು ಈ ಅದೃಶ್ಯನಲ್ಲಿ ಹಿಂದಿನ ಸೂತ್ರದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಅದೃಶ್ಯರಾದವರು ಲಕ್ಷ್ಮಿಯೂ ಹೌದು ಚತುರ್ಮುಖನೂ ಹೌದು, ಆದ್ರಿಂದಾಗಿ ಲಕ್ಷ್ಮೀ ಚತುರ್ಮುಖರನ್ನೇ ನಾವು ಹೇಳ್ಬಿಡೋಣ ಪರಮಾತ್ಮ ಅಂತಂದ್ರೆ ಇಲ್ಲ. ವಿಶೇಷಣ ಭೇದವು ವ್ಯಪದೇಶಾಭ್ಯಾಂ, ಬಹಳ ವಿಶೇಷಣಗಳಿವೆ. ಅವನಲ್ಲಿರುವಂತಹ ವಿಶೇಷಣಗಳು ಈ ಲಕ್ಷ್ಮೀ ಚತುರ್ಮುಖರಲ್ಲಿ ಇಲ್ಲ. ಅದರಿಂದಾಗಿ ಇವರು ಅತ್ಯಂತ ಭಿನ್ನರೇ ಆಗಿದ್ದಾರೆ ಅಂತ ನಾವು ಹಿಂದಿನ ಇದೇ ಸೂತ್ರದಲ್ಲಿ ನೋಡಿದ್ವಿ. ಮುಂದಿನ ಒಂದು ಭಾಷ್ಯವನ್ನ ನೋಡೋಣ. ಭಾಷ್ಯವನ್ನ ಹೇಳೋಣ. ಅಪರಂ ತ್ವಕ್ಷರಂ ಯಾಸ ಪ್ರಕೃತಿರ್ ಜಡರೂಪಿಕಾ ಶ್ರಿಯಃ ಪರಾ ಪ್ರಕೃತಿ ಪ್ರೋಕ್ತ ಚೇತನಾ ವಿಷ್ಣು ಸಂಶ್ರಯ ತ್ವಾಮಕ್ಷರಂ ಪರಂ ಪ್ರಾಹುಃ ಪರತಃ ಪರಮಕ್ಷರಂ ಹರಿಮೇವಾಖಿಲ ಗುಣಂ ಅಕ್ಷರತ್ರಯಮೀರಿತಂ ಇತಿ ಸ್ಕಾಂದೇ ತ್ರ್ಯಕ್ಷರಾಭಿಧಾನಾತ್ ಅಕ್ಷರಾತ್ ಪರತಃ ಪರಃ ಇತ್ಯಪಿ ವಿಶೇಷಣಮೇವ. ಜುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಸ್ಯ ಮಹಿಮಾನಂ ಇತಿ ವೀತಶೋಕಃ ಇತಿ ಭೇದೌ ವ್ಯಪದೇಶಾತ್ ಈಶಪದ ಪ್ರಾಪ್ತಃ ಅಪಿ ನರುದ್ರಃ. ಇಲ್ಲಿ
ಹೇಳ್ತಾ ಇದ್ದಾರೆ. ಬರೀ ಅಲ್ಲ, ಪುರಾಣ ವಾಕ್ಯಗಳ ಒಂದು ಸಹಕಾರವೂ ಇದೆ. ಲಕ್ಷ್ಮಿಗಿಂತ ಭಿನ್ನನಾದವನು ಪರಮಾತ್ಮ ಅಂತ ಹೇಳೋದ್ರಲ್ಲಿ ಪುರಾಣದ ಸಹಕಾರವೂ ಇದೆ ಅಂತ ಅದನ್ನ ಹೇಳ್ತಾ ಇದ್ರು. ಅಪರಂತು ಅಕ್ಷರಂ ಯಾಸ ಪ್ರಕೃತಿ ಜಡರೂಪಿಕ. ಯಾವ ಈ ಜಡವಾದ ಜಡ ಪ್ರಕೃತಿ ಅಂತ ಏನಿದೆ ಅದನ್ನ ಅಪರ ಅಂದ್ರೆ ಇನ್ನೊಂದು ಅಕ್ಷರ ಶಬ್ದವಾಚ್ಯವಾದದ್ದು ಅದು. ಇನ್ನೊಂದಿದೆ ಪರಾ ಪ್ರಕೃತಿ, ಉತ್ತಮವಾದ ಚೇತನ ಒಂದು ಪ್ರಕೃತಿ ಇದೆ. ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ಅಂತ ಎಲ್ಲವೂ ಕೂಡ ವಿಷ್ಣು ಸಂಶ್ರಯ, ವಿಷ್ಣುವನ್ನ ಆಶ್ರಯಿಸಿಕೊಂಡು ಇದ್ದಾಳೆ. ಶ್ರೀಹಿ ಶ್ರೀ ಪರಾ ಪ್ರಕೃತಿ ಪ್ರೋಕ್ತ ಚೇತನ ವಿಷ್ಣು ಸಂಶ್ರಯ. ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನ ಆಶ್ರಯಿಸಿಕೊಂಡು ಇರಬೇಕು ಅಂತಾದ್ರೆ ಅವರಿಬ್ರು ಭಿನ್ನರೇ ಆಗಿರಬೇಕು. ಒಬ್ಬರೇ ಆಗಿದ್ರೆ ಒಬ್ಬರಿಗೊಬ್ಬರೇ ಹೇಗೆ ಆಶ್ರಯ? ನನಗೆ ನಾನು ಆಶ್ರಯನಾ? ಇಲ್ಲ. ಹಾಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಆಶ್ರಯಿಸಿಕೊಂಡು ಇದ್ದಾಳೆ ಅಂತಂದ್ರೆ ಅವಳು ನಾರಾಯಣನಿಗಿಂತ ಭಿನ್ನಳೇ ಇದ್ದಾಳೆ. ತಾಮಕ್ಷರಂ ಪರಂ ಪ್ರಾಹು ಪರತಃ ಪರಮಕ್ಷರಂ. ಅಂತಹ ಶ್ರೀದೇವಿಯನ್ನ, ಲಕ್ಷ್ಮಿಯನ್ನ ಅಕ್ಷರ ಶಬ್ದ ವಾಚ್ಯಳು ಎಂದು ಹೇಳ್ತಾರೆ. ಅಷ್ಟೇ ಅಲ್ಲ, ತಾಮಕ್ಷರಂ ಪರಂ ಪ್ರಾಹು, ಆದರೆ ಅವಳನ್ನ ಅಕ್ಷರ ಅಂತ ಹೇಳ್ತಾರೆ, ಆದರೆ ಅವಳಿಗಿಂತಲೂ ಉತ್ತಮನಾದ ಅಕ್ಷರ ಅದು ಪರಮಾತ್ಮ. ಅವಳು ಅಕ್ಷರ ಶಬ್ದ ವಾಚ್ಯಳೆ, ಆದರೆ ಅಕ್ಷರಳಿಗಿಂತಲೂ ಅಕ್ಷರನಾದವನು ಪರಮಾತ್ಮ. ಪರತಃ ಪರಮಕ್ಷರಂ. ಯಾರದು? ಹರಿಮೇವ ಅಖಿಲ ಗುಣಂ. ಸಕಲ ಗುಣ ಪೂರ್ಣನಾದ ಆ ಹರಿಯೇನೇ ಅಕ್ಷರಗಿಂತಲೂ ಉತ್ತಮನಾದ ಅಕ್ಷರ ಅಂದ್ರೆ ಅವನೇ. ಈ ರೀತಿ ತ್ರಕ್ಷರಾಭಿಧಾನಾತ್, ತ್ರಕ್ಷರಾಭಿಧಾನಾತ್ ಮೂರು ಅಕ್ಷರಗಳನ್ನ ಹೇಳಿದ್ದಾರೆ. ಒಂದು ಚಿತ್ ಪ್ರಕೃತಿಯೂ ಅಕ್ಷರ, ಅಚಿತ್ ಪ್ರಕೃತಿಯೂ ಅಕ್ಷರ. ಈ ಎರಡರ ಅಭಿಮಾನಿಯಾದ ಶ್ರೀದೇವಿ ಅವಳಿಗಿಂತ ಉತ್ತಮನಾದವನು ಪರಮಾತ್ಮ, ಅವನು ಕೂಡ ಅಕ್ಷರನಾಗಿದ್ದಾನೆ. ಈ ರೀತಿ ಮೂರು ಅಕ್ಷರಗಳನ್ನ ಹೇಳಿರೋದ್ರಿಂದಾಗಿ ಅಕ್ಷರಾತ್ ಪರತಃ ಪರಃ, ಈ ಪರಶಬ್ದ ವಾಚ್ಯಳಾದವಳು ಲಕ್ಷ್ಮೀದೇವಿ. ಅಂತಹ ಅಕ್ಷರಾತ್ ಪರತಃ ಅಕ್ಷರ ಶಬ್ದ ವಾಚ್ಯಳಾದ ಈ ಲಕ್ಷ್ಮಿಗಿಂತಲೂ ಉತ್ತಮನಾದವನು ಆ ನಿಜವಾದ ಅಕ್ಷರ, ಆ ಪರಮಾತ್ಮ. ಆದ್ದರಿಂದ ಇಲ್ಲಿ ಅಕ್ಷರಾತ್ ಪರತಃ ಪರಃ ಅಂತ ಅಕ್ಷರ ಶಬ್ದವನ್ನ ಬರೀ ಲಕ್ಷ್ಮಿಗೆ ಕೂಡಿಸೋದಲ್ಲ, ಅದು ನಿಜವಾಗಲೂ ಅದು ಅತ್ಯಂತ ಸುಟೆಬಲ್ ಆದ ವಿಶೇಷಣ ಯಾರಿಗೆ ಅಂತಂದ್ರೆ ಅದು ಪರಮಾತ್ಮನಿಗೆ, ಅವನಿಗೇನೇ ವಿಶೇಷಣ ಅದು. ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಈಶ ಶಬ್ದದ ವ್ಯುತ್ಪತ್ತಿ ಎಲ್ಲಿ ಬಂತು ಅಂತಂದ್ರೆ ದುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಸ್ಯ ಮಹಿಮಾನಂ ಇತಿ ವೀತಶೋಕಃ. ಹೀಗೆ ಯಾವ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಲಕ್ಷ್ಮಿಯನ್ನ ಪರಮಾತ್ಮನಿಗಿಂತಲೂ ಭಿನ್ನ ಅಂತ ತಿಳಿತಾನೋ, ಈಶಸ್ಯ ಮಹಿಮಾನಂ, ಈ ಈಶನ ಮಹಿಮೆಯನ್ನ, ನಮಗೆ ಇಲ್ಲೇ ಒಂದು ಸಂದೇಹ ಬರ್ತದೆ. ಒಂದು ವಾಕ್ಯ ಇದೆ ಇಲ್ಲಿ, ದುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಸ್ಯ ಮಹಿಮಾನಂ. ಈಶಸ್ಯ ಮಹಿಮಾನಂ, ಆ ಪರಮಾತ್ಮನ ಮಹಿಮೆಯನ್ನ ತಿಳಿದು ಯಾರು ಈ ಲಕ್ಷ್ಮೀ ಬ್ರಹ್ಮ
ಇನ್ನುಳಿದ ದೇವತೆಗಳನ್ನ ಅನ್ಯ ಅಂತ ತಿಳಿತಾನೋ, ಅತ್ಯಂತ ಭೇದ ಅಂತ ತಿಳಿತಾನೋ, ಅವನು ವೀತ ಶೋಕ, ಈ ಶೋಕದಿಂದ ಕೂಡಿರುವಂತಹ ಈ ಸಂಸಾರವನ್ನ ದಾಟ್ತಾನೆ. ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ, ಈಶ ಶಬ್ದ ಅಂತಂದ್ರೆ, ಈಶಾ ಅಂತಂದ್ರೆ ಶಿವ ಅಂತಾನು ಬರ್ತದಲ್ಲ, ಶಿವ ಅಂತಾನು ಬರ್ತದೆ. ಅದು ಯಾಕೆ ಆಗೋದಿಲ್ಲ ಅಂತಂದ್ರೆ, ಇಲ್ಲ. ಯಾಕೆ ಅಂತಂದ್ರೆ, ಹೇಗೆ ಅಕ್ಷರ ಶಬ್ದ ವಾಚ್ಯಳಾದವಳು ಲಕ್ಷ್ಮೀದೇವಿ ಆದರೂ ಪರಮ ಮುಖ್ಯ ವೃತ್ತಿಯಿಂದಾಗಿ ಹೇಗೆ ಪರಮಾತ್ಮನೇ ವಾಚ್ಯನೋ, ಹಾಗೆ ಈಶಾ ಅನ್ನುವಂಥದ್ದು ರುದ್ರನು ವಾಚ್ಯನಲ್ಲ. ಅದನ್ನೇ ಹೇಳಿದ್ದಲ್ಲಿ ಭೇದವ್ಯಪದೇಶಾತ್ ಈಶ ಪದ ಪ್ರಾಪ್ತ ಅಪಿ ನ ರುದ್ರ. ಈಶ ಪದ ಪ್ರಾಪ್ತಿ ಅವನಲ್ಲಿ ಇದ್ರೂ ಕೂಡ, ಹೇಗೆ ಅಕ್ಷರ ಶಬ್ದದ ಪ್ರಾಪ್ತಿ ಯಾರಲ್ಲಿತ್ತು? ಲಕ್ಷ್ಮಿಯಲ್ಲಿತ್ತು. ಆದರೂ ನಿಜವಾದ ಅಕ್ಷರ ಶಬ್ದ ವಾಚ್ಯನಾದವನು ಪರಮಾತ್ಮನೇನೆ. ಹಾಗೆ ಈಶ ಪದ ಪ್ರಾಪ್ತೋಪಿ, ಈಶ ಶಬ್ದ ವಾಚ್ಯನಾದವನು ರುದ್ರರಾದರೂ ಕೂಡ, ರುದ್ರದೇವರಾದರೂ ಕೂಡ ಈ ಶಬ್ದ ವಾಚ್ಯರಾದ ಅವರೆಲ್ಲ ಪರಮಾತ್ಮ. ಒಳಗಡೆ ನಿಂತು ನಿಯಮನ ಮಾಡುವವನು ಈಶಾ ಅಂತ ಅರ್ಥ. ಆದ್ದರಿಂದ ನಿಜವಾದ ಈ ಶಬ್ದ ವಾಚ್ಯನಾದವನು ಪರಮಾತ್ಮನೇ ಹೊರತು ಈ ರುದ್ರ ಅಲ್ಲ. ಅದರಿಂದಾಗಿ ಈ ರುದ್ರನಿಗೂ, ಚತುರ್ಮುಖ ಬ್ರಹ್ಮನಿಗೂ ಮತ್ತೆ ಲಕ್ಷ್ಮಿಗೂ ಅತ್ಯಂತ ಭೇದವೇ ಇದೆ. ಇವರೆಲ್ಲರೂ ಅತ್ಯಂತ ಭಿನ್ನರೇ ಆಗಿದ್ದಾರೆ. ಆದ್ದರಿಂದಾಗಿ ಇಂತಹ ನೀವು ವಿಶೇಷಣಗಳನ್ನ ಇಟ್ಟುಕೊಂಡು ಎಲ್ಲರೂ ಒಂದೇ ಅಂತ ಹೇಳೋದು ತಪ್ಪು. ಈ ಎಲ್ಲಾ ವಿಶೇಷಣ ಪರಮಾತ್ಮನಲ್ಲಿಯೇ ಬರ್ತದೆ, ಅವನೇ ಅದೃಶ್ಯ. ಅದರಿಂದಾಗಿ ಅದೃಶ್ಯ ಶಬ್ದ ವಾಚ್ಯನಾದವನು ಪರಮಾತ್ಮ, ಅದೃಶ್ಯನಾದವನೇ ಬ್ರಹ್ಮ. ಆ ಬ್ರಹ್ಮನ ಉಪಾಸನೆಯನ್ನ ಮಾಡಬೇಕು ಅಂತ ಕೊನೆಗೆ ಅಲ್ಲಿಗೆ ಬಂದು ನಿಲ್ಲಿಸಿದ್ರು. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಸರಿ, ಹಾಗಾದ್ರೆ ಮುಂದಿನ ಸೂತ್ರಕ್ಕೆ ಹೋಗೋಣ. ಓಂ ರೂಪೋಪನ್ಯಾಸಾಚ್ಚ ಓಂ. ಓಂ ರೂಪೋಪನ್ಯಾಸಾಚ್ಚ ಓಂ. ಅಷ್ಟೇ ಅಲ್ಲ, ಯಾವ ಈ ಒಂದು ಸೂತ್ರದ ಅರ್ಥ ಏನು ಅಂತಂದ್ರೆ, ಯಾವ ಒಂದು ಪರಮಾತ್ಮನಲ್ಲಿ ಆ ವಿಷ್ಣುವಿನಲ್ಲಿ ರೂಪಗಳನ್ನ ಹೇಳಿದೆಯೋ ಅದೇ ರೂಪಗಳನ್ನೇ ಅದೃಶ್ಯನಲ್ಲೂ ಹೇಳಿದೆ. ಅದೃಶ್ಯ ಶಬ್ದ ವಾಚ್ಯನಾದವನು ಯಾವ್ದಾನೋ ಅಂದ್ರೆ, ಹಿಂದೆ ಅನೇಕ ಹೇಳಿದ್ರು ಸರ್ವಗತನಾದವನು ಅದೃಶ್ಯನಾಗಿರ್ತಾನೆ ಅಂತ. ಸರ್ವಗತತ್ವವನ್ನ ಪರಮಾತ್ಮನ ಸಮನ್ವಯ ಮಾಡಿ ಅವನೇ ಅದೃಶ್ಯ ಅಂತ ಹೇಳಿದ್ರು. ಈಗ ಇಂತಿಂಥ ರೂಪವುಳ್ಳವನು ಅದೃಶ್ಯನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಎಲ್ಲಾ ರೂಪಗಳು ಇಂತಹ ನಮ್ಮ ಪರಮಾತ್ಮನಲ್ಲಿಯೇ ಇವೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಈಗ ನೋಡಿ, ಓಂ ರೂಪೋಪನ್ಯಾಸಾಚ್ಚ ಓಂ. ರೂಪ ಅಂತಂದ್ರೆ ರುಕ್ಮಾದಿ ವರ್ಣಗಳು ಅಂತ ಅರ್ಥ. ರುಕ್ಮ ಅಂತಂದ್ರೆ ಬಂಗಾರ ಅಂತ ಅರ್ಥ. ಬಂಗಾರದ ವರ್ಣ ಪರಮಾತ್ಮ. ಹಿರಣ್ಮಯ ವಪುಹು ಧೃತಶಂಖ ಚಕ್ರ. ಕೇವಲ ನಾವು ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಹೇಳ್ತೀವಿ, ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಧಾರಿ ಹಿರಣ್ಮಯ ವಪುಹು. ಅದನ್ನ ಹೇಳ್ತಾ ಇದ್ದಾರೆ. ಇಂತಹ ಹಿರಣ್ಮಯ ವರ್ಣನಾದ ಪರಮಾತ್ಮ ಅಂತ. ಇಂತಹ ವರ್ಣಗಳು ಪರಮಾತ್ಮನಲ್ಲಿಯೇ ಇದೆ. ಅದೃಶ್ಯತೆ, ಇಂತಹ ಧರ್ಮವುಳ್ಳವನು ವಿಷ್ಣುವೇನೆ.
ಇಂತಹ ಹಿರಣ್ಮಯವಾದ ವರ್ಣ ಇನ್ಯಾವ ದೇವತೆಗಳಲ್ಲೂ ಇಲ್ಲ. ಭಾಷ್ಯ ನೋಡಿ ಬೇಕು. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ. ನೋಡ್ರಿ, ಪಶ್ಯ ಅಂತ ಜ್ಞಾನಿ ಅಂತರ್ಥ. ಜ್ಞಾನಿಯಾದವನು ಯಾವಾಗ ಆ ಬಂಗಾರ ವರ್ಣನಾದ ಕರ್ತಾರಂ ಸೃಷ್ಟಿಕರ್ತನಾದ ಈಶಂ ಎಲ್ಲರ ನಿಯಾಮಕನಾದ ಪುರುಷಂ ಪುರುಷ ಶಬ್ದ ವಾಚ್ಯನಾದ ಬ್ರಹ್ಮಯೋನಿಂ ಚತುರ್ಮುಖ ಬ್ರಹ್ಮನಿಗೆ ಕಾರಣನಾದ ಆ ಪರಮಾತ್ಮನನ್ನ ಪಶ್ಯತೆ ನೋಡುತ್ತಾನೋ ಆವಾಗ ಅವನು ಮುಕ್ತಿಯನ್ನು ಹೊಂದುತ್ತಾನೆ ಅಂತ ಅರ್ಥ. ಈ ರೀತಿ ಬಂಗಾರ ವರ್ಣವು ಅವನ ಜ್ಞಾನದಿಂದ ಮೋಕ್ಷ ಹೇಳಿರೋದ್ರಿಂದಾಗಿ ಅದೃಶ್ಯತ್ವ ಧರ್ಮವುಳ್ಳವನು ವಿಷ್ಣುವೇನೆ. ಆದ್ರಿಂದ ಯಾರ್ಯಾರು ಇಂತಹ ರುಕ್ಮ ಬಂಗಾರ ವರ್ಣವುಳ್ಳವನು ಯಾರ್ಯಾರು ಇರ್ತಾರೋ ಅವರ ಒಂದು ಅನುಗ್ರಹದಿಂದ ನಾವು ಮೋಕ್ಷವನ್ನು ಹೊಂದುತ್ತೇವೆ ಅಂತ ಅದೃಶ್ಯನಲ್ಲಿ ಹೇಳಿದ್ದಾರೆ. ಇಂತಹ ರೂಪವುಳ್ಳವನು ಪರಮಾತ್ಮ ಒಬ್ಬನೇ. ಯಾಕೆ ಗೊತ್ತಾ? ಮುಂದೆ ನೋಡಿ ಭಾಷ್ಯದಲ್ಲಿ ಹೇಗೆ ಹೇಳ್ತಾರೆ, ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರಃ ಸ ಮುನಿರ್ಭೂತ್ವಾ ಸಮಚಿಂತಯತ್ ತತ ಏತೆ ವ್ಯಜಾಯಂತ ವಿಶ್ವೋ ಹಿರಣ್ಯಗರ್ಭೋಗ್ನಿರ್ಯಮೋ ವರುಣ ರುದ್ರೇಂದ್ರಾಃ ಇತಿ ತಸ್ಯ ಹಿ ತಸ್ಯ ಪರಮಸ್ಯ ನಾರಾಯಣಸ್ಯ ಚತ್ವಾರಿ ರೂಪಾಣಿ ಶುಕ್ಲಂ ರಕ್ತಂ ರೌಪಂ ಕೃಷ್ಣಂ ಇತಿ. ಸಹ ಏತಾನಿ ಏತೇಭ್ಯಃ ಅವ್ಯಚೀಕ್ಲಪತ್ ವ್ಯಚೀಕ್ಲಪತ್ ವಿಮಿಶ್ರಾಣಿ ವ್ಯಮಿಶ್ರಯತ್. ಅತಃ ಏತಾದೃಗ್ ಏತದ್ರೂಪಂ ಇತಿ ತಸ್ಯೈವ ಹಿ ರೂಪಾಣಿ ಅಭಿಧೀಯಂತೆ. ನೋಡ್ರಿ ಹೇಳ್ತಿದ್ದಾರೆ, ಏಕೋ ನಾರಾಯಣೋ ಆಸಿ. ಸೃಷ್ಟಿಯ ಆದಿಯಲ್ಲಿ ಪ್ರಳಯ ಕಾಲದಲ್ಲಿ ಯಾರೂ ಕೂಡ ಇರಲಿಲ್ಲ. ಮುಖ್ಯವಾಗಿ ನಾರಾಯಣ ಒಬ್ಬನೇ ಇದ್ದದ್ದು. ನಾರಾಯಣೋ ಆಸೀತ್ ನ ಬ್ರಹ್ಮ ನ ಚ ಶಂಕರಃ. ಯಾವ ಬ್ರಹ್ಮನೂ ಇಲ್ಲ, ಯಾವ ಚತುರ್ಮುಖನೂ ಯಾವ ಶಂಕರನೂ ಇಲ್ಲ. ನಾರಾಯಣನೇ ಮುನಿರ್ಭೂತ್ವ ಸಮಚಿಂತಯತ್, ಶಾಂತಚಿತ್ತನಾಗಿ ಮೌನವಾಗಿ ಅವನು ಸಮಚಿಂತಯತ್ ಸೃಷ್ಟಿ ಮಾಡಲು ವಿಚಾರ ಮಾಡಿದ. ಅಂತಹ ವಿಚಾರದಿಂದಲೇನೆ ತತ ಏತೆ ವ್ಯಜಾಯಂತ, ಅವನಿಂದಲೇನೆ ಇವೆಲ್ಲ ಹುಟ್ಟಿದ್ದು.
ಯಾರ್ಯಾರು? ವಿಶ್ವಃ, ವಿಶ್ವಃ, ಹಿರಣ್ಯಗರ್ಭಃ. ನೋಡ್ರಿ, ವಿಶ್ವ ಅಂತಂದ್ರೆ ವಾಯುದೇವರು ಅಂತ ಅರ್ಥ. ಹಿರಣ್ಯಗರ್ಭ ಚತುರ್ಮುಖ, ಅಗ್ನಿ, ಯಮ, ವರುಣ, ರುದ್ರ, ಇಂದ್ರ, ಈ ಎಲ್ಲ ದೇವತೆಗಳು ಹುಟ್ಟುತ್ತಾ ಬಂದರು. ಅವನ ನಿಜವಾದ ಸೃಷ್ಟಿಯಿಂದ ಈ ಎಲ್ಲ ದೇವತೆಗಳಿಗೆ ಸಂಶಯ. ಮೊದಲಿಗೆ ಹುಟ್ಟಿದ್ದು ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೆ ಸ್ವಲ್ಪ ಸಂಶಯ ಏನು ಅಂತಂದ್ರೆ, ನಾನು ಹೇಗೆ ಸೃಷ್ಟನಾದೆ? ಆವಾಗ ಅವರು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಅಕ್ಷವರಿಗೆ ನಾರಾಯಣ 4 ರೂಪದಿಂದ ಕಾಣಿಸ್ತಾನೆ. ಶುಕ್ಲವರ್ಣ, ಶುಕ್ಲವರ್ಣ ಬಿಳಿಯಾದ ರೂಪ, ರಕ್ತವರ್ಣ, ರೌಕ್ಮವರ್ಣ, ರೌಕ್ಮ ಅಂದ್ರೆ ಹಳದಿ, ಅಂದ್ರೆ ಈ ಬಂಗಾರದ ವರ್ಣ, ಕೃಷ್ಣವರ್ಣ ಕಪ್ಪು ಬಣ್ಣ. ಈ 4 ರೂಪಗಳಿಂದಲೂ ನಿಮಗೆ ಯಾವುದು ಸಾಧ್ಯವೋ, ನೀವು ನನ್ನನ್ನ ಉಪಾಸನೆ ಮಾಡಲಿಕ್ಕೆ ಯಾವ ರೂಪವು ನಿಮಗೆ ಅತ್ಯಂತ ಸುಲಭವೋ ಅದನ್ನ ಉಪಾಸನೆ ಮಾಡಿ. ಅವರ ಹಿತಕ್ಕೋಸ್ಕರವಾಗಿ 4 ರೂಪಗಳನ್ನ ತಾಳ್ತಾನೆ. ಇಂತಹ 4 ರೂಪಗಳೇ ಇರುವಂಥದ್ದು ಈ ಅದೃಶ್ಯನಲ್ಲಿ. ಅದರಿಂದ ಅದೃಶ್ಯನಲ್ಲಿ ಹೇಳಿದಂತಹ ಗುಣಗಳು ನಮ್ಮ ಪರಮಾತ್ಮನಲ್ಲಿಯೇ ಇವೆ. ಅದನ್ನ ಹೇಳ್ತಾರೆ, ಸ ಏತಾನಿ ಏತೇಭ್ಯ ವ್ಯಚೀಕ್ಲಪತ್. ಆ ನಾರಾಯಣ ಈ ಎಲ್ಲ ವರ್ಣಗಳನ್ನ, ಈ 4 ವರ್ಣಗಳನ್ನ ಬ್ರಹ್ಮಾದಿ ದೇವತೆಗೋಸ್ಕರ ಒಟ್ಟು ಮಾಡಿದ, ವಿಶೇಷವಾದ ರೂಪಗಳನ್ನ ತಾಳಿದ. ಅತಃ ಏತಾದೃಗ್ ಏತದ್ರೂಪಂ ಇತಿ ತಸ್ಯೈವ ಹಿ ರೂಪಾಣಿ ಅಭಿಧೀಯಂತೆ. ಆದ್ದರಿಂದ ಅದೃಶ್ಯನಲ್ಲಿರುವಂತಹ ರೂಪಗಳು ಏತಾದೃಗಮೇವ ಏತದ್ರೂಪಮಿತಿ, ಅದೃಶ್ಯನಲ್ಲಿರುವಂತಹ ರೂಪಗಳು ಈ ಪರಮಾತ್ಮನಲ್ಲಿರುವಂತಹ ರೂಪಗಳು ಅದೇ ಆಗಿದೆ. ಅದರಿಂದಾಗಿ ತಸ್ಯೈವ ಹಿ ರೂಪಾಣಿ ಅಭಿಧೀಯಂತೆ, ಅವನಿಗೇನೆ ಈ ಒಂದು ರೂಪಗಳನ್ನ ಹೇಳಿದ್ದಾರೆ. ಅದರಿಂದ ಅದೃಶ್ಯನಲ್ಲಿ ಇರುವಂತಹ ರೂಪಗಳೇ ಪರಮಾತ್ಮನಲ್ಲಿ ಇರೋದ್ರಿಂದಾಗಿ ಅದೃಶ್ಯನು ಪರಮಾತ್ಮನೇ. ಇಂತಹ ಅದೃಶ್ಯಬ್ದ ವಾಚ್ಯನಾದವನು ಪರಮಾತ್ಮನಾದ. ಯಾರು ಅದೃಶ್ಯರೋ ಅವರು ಬ್ರಹ್ಮ, ಯಾರು ಬ್ರಹ್ಮರೋ ಅವರ ಉಪಾಸನೆಯನ್ನೇ ನಾವು ಮಾಡಬೇಕು. ಅದರಿಂದಾಗಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಂದ್ರೆ ಪರಮಾತ್ಮನ ಜಿಜ್ಞಾಸೆಯೇ ಮುಖ್ಯ ಅಂತ ಇದರಲ್ಲಿ ಹೇಳಿ ಈ ಒಂದು ಅಧಿಕರಣವನ್ನ ಮುಗಿಸ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಮುಂದಿನ ಪಾಠವನ್ನ ಮುಂದಿನ ಶುಕ್ರವಾರ ರಾತ್ರಿ 9 ಗಂಟೆಗೆ ಮಾಡೋಣ. ಸರಿ ಶ್ರೀ ಆಚಾರ್ಯ. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.